ಯುದ್ಧ ಮುಗಿದ ಮೇಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನ್ಯೂಸ್ ಅವರ್ನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆರಂಭದಲ್ಲಿ ಮುಂಬೈ ಕರ್ನಾಟಕದ ಬಗ್ಗೆ ಚರ್ಚೆ ಆಯಿತು. 40 ಕ್ಷೇತ್ರಗಳು ಕಳೆದ ಬಾರಿ, ಆದರೆ ಈ ಸರಿ ಕಾಂಗ್ರೆಸ್ 19ರಿಂದ 21 ಗೆಲ್ಲುತ್ತೆ ಅಂತ ಕಳೆದ ಬಾರಿ ಗೆದ್ದಿದ್ದಂಥದ್ದು ಕೇವಲ 10 ಮಾತ್ರ. ಇದು ಗೋ ಮಧುಸೂದನ್ ಅವರ ಅವಗಾಹನೆಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು BJP 13ರಿಂದ 15 ನಮ್ಮ ಸಮೀಕ್ಷೆ ಪ್ರಕಾರ ಕಳೆದ ಬಾರಿ ಗೆದ್ದಿದ್ದು. ಅವರು 30ನ ಗೆದ್ದಿದ್ದರು. -15 ಆಗುವಂಥ ಎಲ್ಲ ಅಪಾಯಗಳಿದೆ. ಗೋ ಮಧುಸೂದನ್ JDS 1ರಿಂದ 2 ಕಳೆದ ಬಾರಿ 2 ಗೆದ್ದಿತ್ತು. ಆದರೆ ಈ ಆಪರೇಷನ್ ಕಮಲದ ಹಾವಳಿಯಿಂದ, ಈ BJPಯವರ ಹಾವಳಿಯಿಂದ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇಬ್ಬರನ್ನೂ ಕೂಡ ಕಳ್ಕೊಂಡ್ರು, ಕತ್ತಿಯವ್ರನ್ನ ಮತ್ತು ಜಾರಕಿಹೊಳಿಯವ್ರನ್ನ. ಇನ್ನು KJP 3ರಿಂದ 5 ಅಂತಂದರೆ 3ರಿಂದ 5 ಕೂಡ ಲಾಭವೇ, ಯಾಕಂದರೆ ಕಳೆದ ಬಾರಿ KJP ಇರಲಿಲ್ಲ. ಇನ್ನು ಇತರೆ 1ರಿಂದ 2 ಈ ಬಾರಿ ಕೂಡ ಬಹುಶಃ ಅಷ್ಟೇ ಆಗಬಹುದು ಅನ್ನುವಂಥದ್ದು. ಸೊ ಅದಕ್ಕೆ ಕಾರಣಗಳನ್ನು ಕೂಡ ನಾವು ಹೇಳಿದ್ವಿ. ಒಂದು ಸರಿ ಆ ಕಾರಣಗಳು ಏನು ಅನ್ನೋದನ್ನು ಹೇಳಿಬಿಡ್ತೀನಿ. ಏನೇ ಆದರೂ ಕೂಡ BJPನ ನಂಬುವಂಥ ಸ್ಥಿತಿಯಲ್ಲಿ ಜನಗಳಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರಿಂದ ಬೆಳಗಾವಿ ಅಧಿವೇಶನ ವಿಧಾನಸೌಧ BJPಗೆ ಲಾಭ ತಂದ ಕಾಣ್ತಾ ಇಲ್ಲ. ಸರ್ಕಾರ ಬೆಳಗಾವಿಗೆ ಹೋಯಿತು ನಿಜ, ಆದರೆ ಜನರ ಬಳಿಗೆ ಹೋಗಲಿಲ್ಲ, ಜನರ ಮನಸ್ಸುಗಳಿಗೆ ಮುಟ್ಟಲಿಲ್ಲ, ತಟ್ಟಲಿಲ್ಲ ಅನ್ನುವಂಥದ್ದು. BJPಯ ಕೆಲ ಪ್ರಬಲ ನಾಯಕರು ಅವರ ಗೆಲುವಿಗಷ್ಟೇ ಗಮನ ಕೊಟ್ಟರು. ಉದಾಹರಣೆಗೆ ಕತ್ತಿ ಅಂತವರು. ಇನ್ನು CM ಶೆಟ್ಟರ್ ಪ್ರಭಾವಳಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಗಷ್ಟೇ ಸೀಮಿತ ಆಯ್ತಾ ವಿನಃ ಅದನ್ನು ದಾಟಿ ಪಾಪ ಬೌಂಡ್ರಿ ದಾಟಿ ಹೋಗಲಿಲ್ಲ ಅನ್ನುವಂಥದ್ದು. ಬೆಳಗಾವಿಯಲ್ಲಿ MES ತೀವ್ರ ಹೋರಾಟ. ಈ ಬಾರಿನೂ ಕೂಡ MESನ ಎಲ್ಲ ಪಂಗಡಗಳು ಒಂದಾಗ್ಬಿಟ್ಟಿವೆ. ಹೆಂಗಾರೆ ಮಾಡಿ MES ಅಭ್ಯರ್ಥಿಗಳನ್ನು ಮಾತ್ರ ಗೆಲ್ಲಿಸಬೇಕು ಅನ್ನುವಂಥದ್ದು. ಅದು ಕೂಡ BJPಗೆ ಮುಳುವಾಯ್ತೇನೋ. BJPಗೆ ಹೋಗಿದ್ದಂಥ ಕಾಂಗ್ರೆಸ್ನ ಮೂಲ ಮತಗಳು ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಬಂದಿರುವಂಥದ್ದು. ನಿರ್ಣಾಯಕವಾಗಿದ್ದಂಥ ಲಿಂಗಾಯತ ಮತಗಳ ವಿಭಜನೆ ಇತ್ಲಾಗೆ ಸಂಪೂರ್ಣ KJPಗೆ ಹೋಗಲಿಲ್ಲ, ಇತ್ಲಾಗೆ BJPಗೂ ಉಳಿಲಿಲ್ಲ. ಇದು ಒಂದು ಕಡೆಗೆ ಕಾಂಗ್ರೆಸ್ಗೆ ಲಾಭ ಆಗಿರಬಹುದು. ಮೋದಿ ಪ್ರಚಾರ ಮಾಡಿದ್ರು ನಿಜ, ಬಹಳ ಉತ್ಸಾಹದಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ರು ನಿಜ. ಆದರೆ BJPಯವರಲ್ಲೇ ಒಂದು ಶಕ್ತಿ ಇಲ್ಲ ಅಂತಂದರೆ ಪಾಪ ಮೋದಿ ಬಂದು ಇನ್ನೆಷ್ಟೊಂದು ತುಂಬಲಿಕ್ಕೆ ಸಾಧ್ಯ. ಇದೆಲ್ಲ ಕೂಡ ಕಾರಣ ಆಗಿರಬಹುದು ಅನ್ನುವಂಥದ್ದು. ಬನ್ನಿ ಹಾಗಾದರೆ ಮಧ್ಯ ಕರ್ನಾಟಕದ ಸ್ಥಿತಿಗತಿಗಳೇನು ನೋಡೋಣ. ಮಧ್ಯ ಕರ್ನಾಟಕದ ವ್ಯಾಪ್ತಿ ಬರುವಂಥದ್ದು ಬಂದೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಮಧ್ಯ ಕರ್ನಾಟಕದ ವ್ಯಾಪ್ತಿ ಬರುವಂಥದ್ದು 30 ಕ್ಷೇತ್ರಗಳು ಮಧ್ಯ ಕರ್ನಾಟಕದ ವ್ಯಾಪ್ತಿ ಬರ್ತವೆ. ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ 15ರಿಂದ 17, BJP 8ರಿಂದ 10, JDS 1ರಿಂದ 2, KJP 2ರಿಂದ 3, ಇತರೆ 1ರಿಂದ 2. ಕಳೆದ ಬಾರಿ ಕೂಡ ಮಧ್ಯ ಕರ್ನಾಟಕದಲ್ಲಿ BJPದೇ ಪ್ರಾಬಲ್ಯ ಇತ್ತು. ಈ ಬಾರಿ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಕಾಂಗ್ರೆಸ್ 15ರಿಂದ 17, ಪಟೇಲ್ರೆ ಪ್ಲೀಸ್. ಕಾಂಗ್ರೆಸ್ 15ರಿಂದ 17, BJP 8ರಿಂದ 10, JDS 1ರಿಂದ 2, KJP 2ರಿಂದ 3, ಇತರೆ ಸಣ್ಣ ಪುಟ್ಟ ಪಕ್ಷಗಳು BSR ಮತ್ತು ಇಂಡಿಪೆಂಡೆಂಟ್ ಶಾಸಕರು ಸೇರಿದರೆ 1ರಿಂದ 2 ಆಗಬಹುದು ಅನ್ನುವಂಥದ್ದು. ಬನ್ನಿ ಇದಕ್ಕೆ ಹಾಗಾದರೆ ಕಾರಣಗಳೇನು? ಮಧ್ಯ ಕರ್ನಾಟಕದಲ್ಲಿ BJPಯ ಹಿನ್ನಡೆಗೆ, ಕಾಂಗ್ರೆಸ್ ಮುನ್ನಡೆಗೆ ಕಾರಣಗಳೇನು ಅದನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. BJP ಭದ್ರಕೋಟೆ ದಾವಣಗೆರೆ KJPಯಿಂದಾಗಿ ಛಿದ್ರವಾಗುವಂಥ ಸಾಧ್ಯತೆ ಇತ್ತು. ಯಾಕಂದರೆ ಮಧ್ಯ ಕರ್ನಾಟಕ ದಾವಣಗೆರೆಯನ್ನು ಕೂಡ ನಾವು ಮಧ್ಯ ಕರ್ನಾಟಕದ ವ್ಯಾಪ್ತಿಗೆ ತೆಗೆದುಕೊಂಡಿದ್ದೀವಿ. BJPನ ಅಲುಗಾಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. 92ರ ರಾಮ ಜನ್ಮಭೂಮಿಯ ಘಟನಾವಳಿಗಳೇನಿದೆ, ಅದಾದ ನಂತರದ ಬೀಸಿದ ಗಾಳಿ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸುನಾಮಿ ಆಯಿತು. ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲೇ ಇಲ್ಲ. ಶಾಮನೂರು ಶಿವಶಂಕರಪ್ಪನವರು 1 ಸೀಟನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ಅಲ್ಲಿ ಹರಸಾಹಸ ಮಾಡಬೇಕಾದಂಥ ಸ್ಥಿತಿ ಉದ್ಭವ ಆಯಿತು ದಾವಣಗೆರೆಯಲ್ಲಿ. ಸೊ ಇಂಥ ಸಂದರ್ಭದಲ್ಲಿ BJP ಭದ್ರಕೋಟೆ ಒಬ್ಬನೇ ಒಬ್ಬ ಅಲ್ಲಿನ ಮುನ್ಸಿಪಾಲ್ಟಿ, ಅದಾದ ನಂತರ ಕಾರ್ಪೊರೇಷನ್, ಒಬ್ಬನೇ ಒಬ್ಬ ಕಾರ್ಪೊರೇಟರ್ ಇರಲಿಲ್ಲ. ಈಗ ನೋಡಿ ಸ್ಥಿತಿ ಎಲ್ಲದೂ ಕೂಡ ಉಲ್ಟಾಗಿದೆ. ಈಗ ಒಬ್ಬನೇ ಒಬ್ಬ BJP ಕಾರ್ಪೊರೇಟರ್ ಇಲ್ಲ ದಾವಣಗೆರೆಯಲ್ಲಿ, ಅಂಥ ಒಂದು ಸ್ಥಿತಿ ಉದ್ಭವ ಆಗಿರುವಂಥದ್ದು. ದಾವಣಗೆರೆ KJPಯಿಂದಾಗಿ ಛಿದ್ರವಾಗಿದೆ ಅನ್ನುವಂಥದ್ದು. ಇನ್ನು BJP KJP ಜಗಳದಿಂದ ಕಾಂಗ್ರೆಸ್ಗೆ ಇಲ್ಲಿ ಗೆಲುವು ಸುಲಭ ಆಗಿರೋ ರೀತಿಯಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್, ಮತದಾರರ ಮೇಲೆ ಕುಮಾರಸ್ವಾಮಿ ಪ್ರಭಾವ ಹೆಚ್ಚಾದ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಚಿತ್ರದುರ್ಗದ ವ್ಯಾಪ್ತಿ ಏನಿದೆ, ಆ ಚಿತ್ರದುರ್ಗದಲ್ಲೆಲ್ಲವೂ ಕೂಡ ಅಲ್ಲಿ ಸ್ವಲ್ಪ ಕುಮಾರಸ್ವಾಮಿಯ ಪ್ರಭಾವ ಇದೆ. ಇನ್ನು ತುಮಕೂರಿನಲ್ಲಿ ಈ JDSನ ಪ್ರಭಾವ ಅನ್ನುವಂಥದ್ದು ಭಾಳ ಹೆಚ್ಚಾಗಿ ಇದೆ. ಹೀಗಾಗಿ ಮತದಾರರ ಮೇಲೆ ಕುಮಾರಸ್ವಾಮಿ ಪ್ರಭಾವ ಹೆಚ್ಚಾಗಿರೋ ಹಾಗೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಪ್ರಭಾವ ಕೂಡ ಕಾಂಗ್ರೆಸ್ ಗೆಲುವಿಗೆ ಕಾರಣ ಆಗಿರಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂಲ BJPನೇ ಇಬ್ಬಾಗ ಆಗಿದೆ. ತೊಡೆ ತಟ್ತಾ ಇದ್ದಾರೆ ಇಬ್ಬರು ಮಹಾನ್ ನಾಯಕರು. ಲವಾಕುಶ ಅಂತ ಕರ್ಸ್ಕೊಳ್ತಿದ್ದಂಥವ್ರು ಯಡಿಯೂರಪ್ಪ ಮತ್ತು ಈಶ್ವರಪ್ಪ. ಇಂಥ ಸಂದರ್ಭದಲ್ಲಿ ಗೊಂದಲಕ್ಕೀಡಾಗಿದ್ದಾರೆ ಕಾರ್ಯಕರ್ತರು. ಯಾರ ಕಡೆಗೆ ಹೋಗಬೇಕು, ಯಾರನ್ನ ಬೆಂಬಲಿಸಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಇದು ಕೊನೆಯ ಪಾಯಿಂಟ್. ಇದು ಕೆಲವು ಕಡೆಗಳಲ್ಲಿ BJPಗೆ ಕಾರ್ಯಕರ್ತರೇ ಇಲ್ಲದಂಥ ಪರಿಸ್ಥಿತಿ ಉದ್ಭವ ಆಗಿತ್ತು ಅನ್ನೋದನ್ನು ಬಹುಶಃ ಗೋ ಮಧುಸೂದನ್ ಒಪ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರ ಪಡೆಯನ್ನು ಹೊಂದಿದ್ದಂಥ BJP ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಕೆಲವೊಂದು ಕಡೆಗೆ ಕಾರ್ಯಕರ್ತರೇ ಇಲ್ಲದಂಥ ಸ್ಥಿತಿ ಇದೆ ಅಂತಂದರೆ
ಈ ಪಕ್ಷಗಳು ಕಾರ್ಯಕರ್ತರನ್ನ ಕಡೆಗಣಿಸಿ ಎಷ್ಟು ಸಾಧನೆ ಮಾಡಿವೆ ಅನ್ನೋದು ಕೂಡ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಗೋ ಮಧುಸೂದನ್ ಅವರಿಂದ ನಾನು ಆರಂಭ ಮಾಡ್ತಾ ಇದ್ದೀನಿ. ಮಧುಸೂದನ್ ಜಿ, ನೀವು ಆರಂಭದಲ್ಲಿ ಇರಲಿಲ್ಲ. ಮುಂಬೈ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಎರಡೂ ಕಡೆಗೆ BJP ತಲ್ಲಣಿಸಿ ಹೋಗಿದೆ. ಕಳೆದ ಬಾರಿ ನೋಡಿ 30 ಸೀಟ್ಗಳಲ್ಲಿ BJP ಈ ಸರಿ ಏನು ಗೊತ್ತಾ 15 ತನಕ ಬಂದರೆ ಆಶ್ಚರ್ಯ. ಆದರೆ ಕಾಂಗ್ರೆಸ್ ಕಳೆದ ಬಾರಿ 10 ಗೆದ್ದಿತ್ತು, ಈ ಸರಿ ಹೆಚ್ಚು ಕಡಿಮೆ ಅದರ ಡಬಲ್ ಹೋಗ್ತಾ ಇದೆ. ಕಾರಣ ಏನು? ಇಲ್ಲ, ಆದರೆ ನಿಮ್ಮ ಈ ಸರ್ವೇಕ್ಷಣೆ ಬಗ್ಗೆ ನಮ್ಮದೇ ಆದಂಥ ರಿಸರ್ವೇಷನ್ಸ್ ಇದ್ದಾವೆ ನಮ್ಮದು. ಮೊದಲನೇದಾಗಿ ನೀವು ತೆಗೆದುಕೊಳ್ಳುವಂಥ ಸ್ಯಾಂಪಲ್ಲು ಅದನ್ನು ನೀವು ಜನರಲೈಸ್ ಮಾಡುವಂಥದ್ದು. ಕಳೆದ ಬಾರಿಯೂ ಅಷ್ಟೇ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ನಿಮ್ಮ ಮತಗಟ್ಟೆಯ ಸರ್ವೇಕ್ಷಣೆಗಳು ಬಂದಿದ್ವು, ಆಮೇಲೆ ಬಂದಂಥ ಸಮಯದಲ್ಲಿ ವ್ಯತ್ಯಾಸಗಳಾಗಿದ್ದನ್ನು ನಾವು ಕಂಡಿದ್ದೇವೆ. ಅದನ್ನು ಆ ವಿಷಯವನ್ನು ಪಕ್ಕಕ್ಕೆ ಇಡೋಣ ಅಂತ ನಾವು ಒಂದು ನಾನು ಹೇಳ್ತಾ ಇರುವಂಥದ್ದು, ಕೊನೆಯ 2-3 ದಿನಗಳಿದ್ದಾವಲ್ಲ, 2-3 ದಿನಗಳಲ್ಲಿ ಅನೇಕವಾದಂತಹ ಒಂದಷ್ಟು ಬದಲಾವಣೆಗಳು ಬಂದಿರುವಂಥದ್ದು. ಇಲ್ಲಿ ಏನಾಗಿದೆ ಅಂದ್ರೆ ನಿಮಗೆ ಗೊತ್ತಾ ಬಿಜೆಪಿ ಅದ್ಭುತವಾಗಿ ಗೆದ್ದು ಬಿಡುತ್ತೆ ಅಂದ್ಬಿಟ್ಟಿದ್ರೆ ನಿಮಗೆ ಇಂಪಾಗಿ ತಂಪಾಗಿ ಹೇಳ್ತಾ ಇತ್ತು, ನೀವು ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ. ಬಿಜೆಪಿ ಬಿತ್ತು ಅಂತ ಹೇಳ್ತಾ ಇದೀವಿ ನೋಡಿ, ಅಬ್ಜೆಕ್ಷನ್ ಸಹಜವಾಗಿ ಇರುತ್ತೆ. ಹಾಗಲ್ಲ, ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ 2 ಪಾರ್ಟಿಯ ನಡುವೆ ಪೋಲರೈಸೇಷನ್ ಆಗ್ತಾ ಇರುವಂಥದ್ದು ಕಾಣ್ತೇವೆ ನಾವು. KJPನವ್ರು ಇರ್ಬೋದು ಅಥವಾ BSRನವ್ರು ಇರ್ಬೋದು, ಬೇರೆ ಬೇರೆ ಪಕ್ಷಗಳವರು ಇರಬಹುದು. ಯಾವಾಗ ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಗೊತ್ತಾಗತ್ತೆ, ಆ ಸಮಯದಲ್ಲಿ ಅವರ ಟೆಂಟ್ನ ತೆಗಿಬೇಕಾದ್ರೆ ಅವರು ಬೇರೆ ಯಾರ್ದಾರ ಹೆಸರಲ್ಲಿ ಟೆಂಟ್ ತೆಗಿತಾರೆ. ಆ ರೀತಿ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ನಿಮ್ಮ ಲೆಕ್ಕಾಚಾರ ಅದೇನೋ ಟೆಂಟು ಅಂಟು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ನಿಮ್ಮ ಭಾಷೆಗಳು. ಸರ್, ಅದು ಟೆಂಟ್ ತೆಗಿಬೇಕಾದ್ರೆ ನಾನಂತೂ ಹೋಗ್ತಾ ಇದ್ದೀನಿ ಇಂಥವ್ರಿಗೆ ಹಾಕಿ ಅಂತ ಹೇಳ್ಬಿಟ್ಟು ಹೋಗುವಂಥದ್ದು, ಅದು ಟೆಂಟ್ ತೆಗಿಬೇಕಾದ್ರೆ ಮಾಡುವಂಥ ಮಾತು. ಹಾಗಾಗಿ ಈ ಥರದ ಲೆಕ್ಕಾಚಾರಗಳನ್ನ ಕಂಡಂಥ ಸಮಯದಲ್ಲಿ ಪ್ರಬಲವಾದಂಥ ವ್ಯಕ್ತಿ ಅವ್ರಿಗೆ ಯಾರ್ಯಾರ ಮೇಲೆ ದ್ವೇಷ ಇರುತ್ತೋ ಅದನ್ನು ತೀರಿಸ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಸ್ಥಳೀಯವಾಗಿ. ಈ ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿದಾಗ ನಮಗೆ ಅನಿಸಿರುವಂಥದ್ದು, ನಿಮ್ಮ ಕರಾವಳಿ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಮತ್ತು ಮುಂಬೈ ಕರ್ನಾಟಕದಲ್ಲಿ ಧಾರವಾಡ ಇದಷ್ಟು ಎಲ್ಲ ಸೇರುತ್ತೆ. ಇನ್ನು ಮಧ್ಯ ಕರ್ನಾಟಕ ಇರ್ಬೋದು, ಆಮೇಲೆ ಕೊನೆಗೆ ನಾವು ಬರುವಂಥ ಹಳೆ ಮೈಸೂರು ಇರ್ಬೋದು. ಈ ಎಲ್ಲ ಭಾಗಗಳಲ್ಲಿ ನಿಮ್ಮ ಒಂದು ಲೆಕ್ಕಾಚಾರವನ್ನು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಡಿಸ್ಪ್ಯೂಟ್ ಮಾಡ್ತಾ ಇದ್ದೀವಿ ಅಂತಿಲ್ಲ. ನೀವು ನಮ್ಮನ್ನು 60ಕ್ಕೆ ಅಂತ ನಿಲ್ಲಿಸ್ತಾ ಇದ್ದೀರಿ. ನೀವು ಏನೇ ಡಿಸ್ಪ್ಯೂಟ್ ಮಾಡಿದ್ರು ವಾಸ್ತವ ಅದೇನ್ ಬೇಕಾದ್ರೆ ನೀವು ನೋಡ್ರಿ, ಅದು 8ನೇ ತಾರೀಕು ನೀವು ಒಪ್ಕೋಬೇಕು, ನಾವು ಒಪ್ಕೋಬೇಕು. ತಪ್ಪಿದ್ರೆ ನಾವು ಒಪ್ಕೋತೀವಿ, ತಪ್ಪಿದ್ರೆ ನೀವು ಒಪ್ಕೋಬೇಕು. ಯಾಕಂದ್ರೆ ಜನಾಭಿಪ್ರಾಯ, ಅದು ಜನರ ಆದೇಶ. ಒಪ್ಕೊಂಡ್ರೆ ನಮ್ಗೆ ಏನು ನಷ್ಟ ಇಲ್ಲ, ಆದ್ರೆ ನಿಮಗೆ ನಷ್ಟ ಆಗುತ್ತೆ ಅಂತ. ಸರ್, ನಿಮಗೇನು ನಷ್ಟ ಇಲ್ಲ. ನಾನು ಹೇಳ್ತಾ ಇರೋದು, ನಾಳೆ ಕೊನೆಗೆ ತೀರ್ಪು ಬಂದ ನಂತರದಲ್ಲಿ ನಾವು ಒಪ್ಕೊಳ್ಳಿ ಬಿಡ್ಲಿ, ಅದು ವಸ್ತು ಸ್ಥಿತಿ ಇರುತ್ತೆ. ನಷ್ಟ ಕಷ್ಟ ಪ್ರಶ್ನೆ ನಾನು ಹೇಳ್ತಾ ಇರುವಂತದ್ದು, ನಾವು ಡಿಸ್ಪ್ಯೂಟ್ ಮಾಡ್ತಾ ಇರೋದೆಷ್ಟು, ನೀವೇನು 60 ಅಂತ ನಮ್ಮನ್ನು ತಂದು ನಿಲ್ಲಿಸ್ತಾ ಇದ್ದೀರಿ. 60ಕ್ಕೆ ಆಗುದಿಲ್ಲ, ಅದು 70-75 ತನಕ ಬರುತ್ತೆ ಅಂತನ್ನುವಂಥ ಲೆಕ್ಕ. 75 ತನಕ ನಾವು ಬರ್ತೇವೆ ಅಂತ. ಮತ್ತು ನೀವೇ 109 ತನಕ ತಂದು ನಿಲ್ಲಿಸ್ತಾ ಇದ್ದೀರಿ ಕಾಂಗ್ರೆಸ್ನ. ಅವ್ರು 109ಕ್ಕೆ ಹೋಗಲ್ಲ, ಅವರು 90-95ರಲ್ಲಿ ನಿಂತ್ಕೋತಾರೆ ಅಂತ ನಮ್ಮ ಲೆಕ್ಕ ಇರುವಂಥದ್ದು. ಒಂದು ಸಂಗತಿಯನ್ನು ನೀವೆಲ್ಲ ಮರಿತಾ ಇರೋದು ಯಾವುದು ಅಂತಂತಂದರೆ, ಕಾಂಗ್ರೆಸ್ಗೆ ತೊಡರುಗಾಲ ಆಗ್ತಾ ಇರುವಂಥದ್ದು SDPI. ಈ SDPI ಫ್ಯಾಕ್ಟ್ರಿನ ನೀವೆಲ್ಲ ಮರಿತಾ ಇದ್ದೀರಿ. ಕಾಂಗ್ರೆಸ್ನ ಮುಸ್ಲಿಂ ವೋಟ್ ಬ್ಯಾಂಕ್ ಏನಿದೆ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ SDPI ಇವತ್ತು ತೊಡರುಗಾಲ ಆಗಿದೆ. ಮೈಸೂರಿನಲ್ಲಿರ್ಬೋದು, ಕರಾವಳಿಯ ಮಂಗಳೂರಿನಲ್ಲಿರ್ಬೋದು, ಬೆಳಗಾಂ ಭಾಗಗಳಲ್ಲಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ, ಮುಂಬೈ ಕರ್ನಾಟಕದ ಭಾಗಗಳಲ್ಲಿ ಅವರೆಲ್ಲ ಪ್ರಿಡಾಮಿನೆಂಟ್ ವೋಟರ್ಸ್ ಇದ್ದಾರೆ. ಮತ್ತು ಅವರೆಲ್ಲರೂ ಸಹ ಅಲ್ಲಿ ಆಯಾ ಪರಿಸ್ಥಿತಿಗಳಲ್ಲಿ ದೇ ಆರ್ ಇನ್ ಎ ಪೊಸಿಷನ್ ಟು ಟಿಲ್ಟ್ ದ ಬ್ಯಾಲೆನ್ಸ್ ಆಫ್ ಎನಿ ಪಾರ್ಟಿ. ಹಾಗಾಗಿ ಅವರು SDPIನಲ್ಲಿ ಏನೊಂದು ದೊಡ್ಡ ಪ್ರಮಾಣದಲ್ಲಿ ವೋಟ್ ಮತ ಬ್ಯಾಂಕ್ ಏನು ಶಿಫ್ಟ್ ಆಗ್ತಾ ಇದೆ, ನ್ಯಾಚುರಲಿ ಅಲ್ಲಿ ಅದು ಬಿಡ್ತು ಅಂತ BJP ಬಿಟ್ಟರೆ ನೋಬಡಿ ಎಲ್ಸ್ ಕ್ಯಾನ್ ಬಿ ಎ ಬೆನಿಫಿಷಿಯರಿ. ಹಾಗಾಗಿ ನಾವು ಲೆಕ್ಕ ಹೇಳ್ತಾ ಇರುವಂತದ್ದು, ನಿಮ್ಮ ಕಾಂಗ್ರೆಸ್ನವ್ರ ಬಗ್ಗೆ ನಿಮ್ಮ ಲೆಕ್ಕಾಚಾರ ಏನಿದೆ ಅದು ತಪ್ಪಿದೆ. ನಮ್ಮ ಬಗ್ಗೆ ಲೆಕ್ಕಾಚಾರ ಆಯ್ತು. ಮಧ್ಯ ಕರ್ನಾಟಕದ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ.